ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾಟಲಿಸ್ಟ್ ಕೆಮಿಸ್ಟ್ರಿ. ನಾವು ಲಾಸ್ಟ್ ಕ್ಲಾಸ್ದಲ್ಲಿ ಅಪ್ ಟು 52 ಕ್ವಶನ್ಸ್ವರೆಗೆ ಡಿಸ್ಕಷನ್ ಮಾಡಿದ್ವಿ. 52ದಲ್ಲಿ ಫೋರ್ತ್ ಆಪ್ಷನ್ ಅಂದರೆ ಡಿ ಆಪ್ಷನ್ ಈಸ್ ರೈಟ್. XCF4 ಈಸ್ ಟೆಟ್ರಾಹೆಡ್ರಲ್ ಅಂತ ಕೊಟ್ಟಿದ್ದವ್ರು ಅವರ. ಬಟ್ XCF4 ಈಸ್ ದ ಸ್ಕ್ವೇರ್ ಪ್ಲೇನರ್. ಓಕೆ, ಟೆಟ್ರಾಹೆಡ್ರಲ್ ಅಲ್ಲ. ಬಟ್ ಏನು ಕೇಳತ್ತಾರೆ ಕ್ವಶನ್ ಅವರು ಇನ್ಕರೆಕ್ಟ್ಲಿ ಕೇಳತ್ತಾರಲ್ಲ, ದಿಸ್ ಈಸ್ ಇನ್ಕರೆಕ್ಟ್, ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 53. Aqueous solution of a salt A forms a dense white precipitate with BaCl2 solution. ಒಂದು aqueous solution of salt A ಇರ್ತದೆ, ಅದು ಫಾರ್ಮ್ಸ್ ಆಗ್ತದೆ, ಡೆನ್ಸ್ ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಮಾಡ್ತದೆ. ಓಕೆ, ವಿತ್ BaCl2 ಜೊತೆ ಮಿಕ್ಸ್ ಆಗಿ ದ ಪ್ರಿಸಿಪಿಟೇಟ್ ಡಿಸಾಲ್ವ್ಡ್ ಇನ್ ಡೈಲ್ಯೂಟ್ HCl ಟು ಪ್ರೊಡ್ಯೂಸ್ ಗ್ಯಾಸ್ ಬಿ. ಅವಾಗ ಪ್ರಿಸಿಪಿಟೇಟ್ ಏನಾಗ್ತದೆ, ಡೈಲ್ಯೂಟ್ HCl ಡಿಸಾಲ್ವ್ ಆಗಿ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತದೆ, ದಟ್ ಈಸ್ ಕಾಲ್ಡ್ ಬಿ. which decolorizes acidified KMnO4 solution. ಯಾವ್ದು ಗ್ಯಾಸ್ ಅಸಿಡಿಫೈಡ್ KMnO4 ಡಿಕಲರೈಸ್ ಮಾಡ್ತದೆ ಅಂತ ಕೇಳ್ತಾನೆ. ಕ್ವಶನ್ದಲ್ಲಿ A ಆ್ಯಂಡ್ B ರೆಸ್ಪೆಕ್ಟಿವ್ಲಿ ಆರ್ ಅಂತೇಳಿ ಕ್ವಶನ್ ಕೇಳತ್ತಾನೆ. ಓಕೆ, ಅವ್ನು ಕ್ವಶನ್ಸ್ ಯಾವ ರೀತಿ ಕೇಳೋದನಲ್ಲ ಆ ರೀತಿ ನಾವು ಅದನ್ನು ಏನು ಮಾಡ್ಕೊತ ಹೋಗ್ಬೇಕಾ, ಕರೆಕ್ಟ್ ನೀವು ಬರಿಬೇಕಾಗ್ತದೆ. ಈಗ ನೋಡಿ 53ದಲ್ಲಿ ಎಕ್ವಿಯಸ್ ಸೊಲ್ಯೂಷನ್ ಆಫ್ ಸಾಲ್ಟ್ ಎ ಅಥವಾ ಸಾಲ್ಟ್ ಎ ಫಾರ್ಮ್ಸ್ ಡೆನ್ಸ್ ವೈಟ್ ಪ್ರಿಸಿಪಿಟೇಟ್. ಒಂದ ನೋಡ, ಇಲ್ಲೊಂದು ಸಾಲ್ಟ್ ತೊಗೊಂಡ ನಾವು, ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್, BaCl2 ಅಂತಾನ. ಟೂ ಫಾರ್ಮ್ಸ್ ಇಲ್ಲಿ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗ್ತದೆ ವೈಟ್, ಇದಕ್ಕೆ ಎ ಅಂತ, ನಾವು ಇದಕ್ಕೆ ಏನಂತಾನ, ಎ ಅಂತಾನ, ಏನದ ಬರಿಬೇಕು. ಓಕೆ, ಇದನ್ನು ಕೇಳತ್ತ ನಾವು. ಆಮೇಲೆ ಏನಾಗ್ತದೆ, ಸಾಲ್ಟ್ ಫಸ್ಟ್ ನೀವು ಚೆಕ್ ಮಾಡ್ಕೊತ ಇದನ್ನು ತೊಗೋಬೇಕಾಗ್ತದೆ, ಇದು ಎ ಆಗ್ತದೆ. ಇದು ಏನು ಇದ್ರೊಳಗೆ ಏನು ಮಾಡ್ತಾನೆ, ಎ ಒಳಗೆ ಡೈಲ್ಯೂಟ್ HCl ಹಾಕ್ತಾನೆ. ಓಕೆ, ಡೈಲ್ಯೂಟ್ HCl ಹಾಕಿದ ನಂತರ ಅಸಿಡಿಫೈಡ್ KMnO4 ಇರ್ತೈತಿ, ಆವಾಗ ಒಂದು ಗ್ಯಾಸ್ ಫಾರ್ಮೇಷನ್ ಆಗ್ತದೆ. ಡೈಲ್ಯೂಟ್ HCl ಜೊತೆ ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ. ಓಕೆ, ಈ ಗ್ಯಾಸ್ ಯಾವುದು ಅಂತ ಕೇಳತ್ತಾನೆ, ದಿಸ್ ಈಸ್ ಕಾಲ್ಡ್ ಬಿ ಅಂತ ನಾವು. ಈ ಗ್ಯಾಸ್ ಏನು ಮಾಡ್ತದೆ, ಅಸಿಡಿಫೈಡ್ KMnO4 ಡಿಕಲರೈಸ್ ಮಾಡ್ತದೆ, ಕಲರ್ ರಿಮೂವ್ ಮಾಡ್ತದೆ. KMnO4 ನಿಮ್ಗೆ ಗುರ್ತದೆ, ಡಾರ್ಕ್ ಪರ್ಪಲ್ ಕಲರ್ KMnO4 ಟೈಟ್ರೇಷನ್ ಮಾಡಿರ್ತೀರಿ ನೀವು, PU ಸೆಕೆಂಡ್ ಇಯರ್ ಇದ್ರಿಂದ. ಸೆಕೆಂಡರಿ KMnO4 ವರ್ಸಸ್ FAS ಟೈಟ್ರೇಷನ್ ಅದಲ್ಲ, KMnO4 ಡಾರ್ಕ್ ಅದಲ್ಲ, ಅದನ್ನು ಅಸಿಡಿಫೈಡ್ H2SO4 ಹಾಕಿ ರಿಮೂವ್ ಮಾಡ್ತಾನೆ. ಗ್ಯಾಸ್ ಯಾವುದು ಅಂತ ಕ್ವಶನ್ ಕೇಳತ್ತಾನೆ. ಇಲ್ಲಿ A ಆ್ಯಂಡ್ B ಹೇಳಬೇಕು. ಈಗ ನೋಡ, ಸಾಲ್ಟ್ ಯೂಸ್ವಲಿ ಈಗ ನೋಡ ನಮಗೆ ಎ ಗುರ್ತದ, A ಆ್ಯಂಡ್ B ಅಂತಂದ್ರೆ ನೀವು ಟೆಕ್ನಿಕ್ ಹೆಂಗೆ ಯೂಸ್ ಮಾಡ್ಬೇಕು, A ಆ್ಯಂಡ್ B ಆರ್ ರೆಸ್ಪೆಕ್ಟಿವ್ಲಿ ಆರ್ ಅಂತಾನೆ. ಎ ಅಂದ್ರೆ BaCO ಇದು ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಕಂಟಿನ್ಯೂ ಅಂದಂಗೆ. ಎ ಅಂತಂದ್ರೆ BaSO3 ಇರ್ಬೋದು ಅಥವಾ BaSO4 ಇರ್ಬೋದು, ಎಲ್ಲ ಸೇಮ್ದವು. ಅವಾಗ ಥಿಂಕ್ ಮಾಡ್ಬೇಕು ನೀವು. ಈಗ BaSO3 ಬರಬೇಕಂದ್ರೆ, BaSO4 ಯಾಕೆ ಬರೋಂಗಿಲ್ಲ ಅಂತ ಹೇಳ್ತಾನೆ. ಈಗ BaSO3 ಬರಬೇಕಂದ್ರೆ ನಾವು ಇಲ್ಲಿ ಏನೇನು ಹಾಕ್ಬೋದು ಅಂತೇಳಿ ನೀವು ಥಿಂಕ್ ಮಾಡ್ತಾರೆ. ಈಗ ರಿಮೂವ್ ಆಗಬೇಕಲ್ಲ, ಇಲ್ಲಿ ಆಗ್ಬೇಕಂತಂದು ನಾವು ಇನ್ನೊಂದು ಸಾಲ್ಟ್ ಏನು ಪಾಸಿಬಲ್ ಏನು ತೊಗೋಬೋದು ಹೇಳ, ನಾವು ಇದನ್ನು ತೊಗೋಬೋದಾ, ಸೋಡಿಯಂ ಸಲ್ಫೇಟ್ ತೊಗೋಬೋದಾ, Na2SO3 ತೊಗೋಬೋದಾ. ಇದಕ್ಕೆ ಏನತ್ತ, ಸಾಲ್ಟ್ ಎ ಆಗ್ತದೆ ಇದು, ಅಥವಾ ಇದು ಎ ಆಗ್ತದೆ, A ಆ್ಯಂಡ್ B ರೆಸ್ಪೆಕ್ಟಿವ್ಲಿ. ಗುರ್ತಾಯ್ತು. ಅವಾಗ ನಮಗೆ ಇದು ಎ ಏನಾಯ್ತ, ಫಾರ್ಮೇಷನ್ ಆಯ್ತದೆ ಎ. ಕ್ಲಿಯರ್ ಆಯ್ತಾ. ಇದನ್ನು ನಾವು ತೊಗೋಬೇಕು ಅಂದ್ರೆ ಹೆಂಗೆ ತೊಗೋಬೇಕು, ಪ್ರಾಡಕ್ಟ್ ನೋಡಿ ಥಿಂಕ್ ಮಾಡಿ ತೊಗೋಬೇಕಾಗ್ತದೆ. ಇಲ್ಲಿ BA ಅದ, SO3 ಬಂದದ ಅಂದ್ರೆ ನನಗೆ ಪಾಸಿಬಿಲಿಟಿ ನೋಡ, +2 ರಿಲೀಸ್ ಆಫ್ 2 moles ಆಫ್ NaCl. ಡೋಂಟ್ ವರಿ ಅಬೌಟ್ ದಿಸ್ ಒನ್, ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ BaSO3. ಎ ಅಂತೂ ನಿಮ್ಗೆ ಸಿಕ್ತು, BaSO3 ಬರ್ತದೆ. BaSO4 ಯಾಕೆ ತೊಗೊಂಗಿಲ್ಲ ಅಂತ ಹೇಳ್ದನ್ನ ನೀವು ವೇಟ್ ಮಾಡ್ಬೇಕು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್. ಓಕೆ, ಆಮೇಲೆ ಏನಾಗ್ತದೆ, ಕ್ವಶನ್ ಹೆಂಗೆ ಕೇಳೋಣ ಹಂಗೆ. ಎ ಸಿಕ್ತ, ದ ಪ್ರಿಸಿಪಿಟೇಟ್, ಇದು PPT ಇದೆ, ಇದೇನಿದೆ PPT ಅದ. ಓಕೆ, ಈ ಪ್ರಿಸಿಪಿಟೇಟ್ ಏನಾಗ್ತದೆ, ಡಿಸಾಲ್ವ್ ಇನ್ ಡೈಲ್ಯೂಟ್ HCl. ಈಗ BaSO3 ತೊಗೋತಾನೆ, ಇದ್ರೊಳಗೆ ಡೈಲ್ಯೂಟ್ HCl ಡಿಸಾಲ್ವ್ ಮಾಡ್ತಾನೆ, ಡೈಲ್ಯೂಟ್ HCl ಡಿಸಾಲ್ವ್ ಮಾಡ್ತಾನೆ. ಓಕೆ, ಡೈಲ್ಯೂಟ್ HCl ಡಿಸಾಲ್ವ್ ಮಾಡಿದಂದ್ರೆ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ. ಓಕೆ, ದಟ್ ಈಸ್ ಕಾಲ್ಡ್ ವಾಟ್, ಏನಂತ ಕರೀತಾರದ, ದಟ್ ಈಸ್ ಬಿ. ಗ್ಯಾಸ್ ಏನು ಪಾಸಿಬಲ್ ನೋಡ, H2S ಅದ, SO2 ಅದ. ಇಲ್ಲಿ SO2 ಪಾಸಿಬಲ್ ಮಾಡೋಣ. SO2 ಈಸ್ ವಾಟ್, ಗ್ಯಾಸ್. ಇದಕ್ಕೆ ಏನಂತ ಕರೀತಾರೆ, ಬಿ ಅಂತ ಕರೀತಾರೆ. ಪ್ಲಸ್ SO2 ರಿಲೀಸ್ ಆಯ್ತು ಅಂದರೆ ಏನು ಉಳಿತ, ಇಲ್ಲಿ ನೋಡೋ ಥಿಂಕ್ ಮಾಡ್ಬೇಕು ನೀವು, BaCl2 ಪ್ಲಸ್ ಏನು ಹೇಳ, H2O ರಿಲೀಸ್ ಆಗ್ತದೆ. ಸಾಲ್ಟ್ ಡೈಲ್ಯೂಟ್ HCl SO2 ರಿಲೀಸ್ ಆಗ್ತದೆ. ಓಕೆ, ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಕ್ವಶನ್, ಅವಾಗ ಏನಾಗ್ತದೆ, ಇದು ಗ್ಯಾಸ್ ಅದಲ್ಲ, SO2 ಈಸ್ ಅ ಡಿಕಲರೈಸಸ್ ಅಸಿಡಿಫೈಡ್ KMnO4 ಸೊಲ್ಯೂಷನ್ ಅಂತ ನಾವು ದ ಕರಸ್ಪಾಂಡಿಂಗ್ ರಿಯಾಕ್ಷನ್ ಬರೀಬೇಕಲ್ಲ. ಅವಾಗ ಏನಾಗ್ತದೆ, KMnO4 ತೊಗೋತೀರಿ, ದಿಸ್ ಈಸ್ KMnO4 ಪೊಟ್ಯಾಸಿಯಮ್ ಪರ್ಮಾಂಗನೇಟ್. ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್, SO2 ಸಲ್ಫರ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಆಮೇಲೆ ಏನು ಮಾಡ್ತಾನೆ, ಇನ್ ದಿಸ್ ಕೇಸ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ವಾಟರ್ ಮಾಲಿಕ್ಯೂಲ್, 2 moles ಆಫ್ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ತಾನೆ. ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ವಾಟ್, ಪೊಟ್ಯಾಸಿಯಮ್ ಸಲ್ಫೇಟ್. K2SO4 ಪಾಸಿಬಲ್ ಆಗ್ತದೆ. K2 ಅಂತಂದ್ರೆ ಇನ್ ದಿಸ್ ಕೇಸ್ ವಿ ಹ್ಯಾವ್ ಟು ಟೇಕ್ 2 moles.
ಬ್ಯಾಲೆನ್ಸಿಂಗ್ ದ ರಿಯಾಕ್ಷನ್. ನೆಕ್ಸ್ಟ್ ಆಮೇಲೆ ಏನು ಪ್ಲಸ್ ರಿಲೀಸ್ ಆಗ್ತದೆ ಹೇಳ, ಮ್ಯಾಂಗ್ನೀಸ್ ಸಲ್ಫೇಟ್ ರಿಲೀಸ್ ಆಗ್ತದೆ 2MnSO4. ಇಲ್ಲಿ 2 moles ಆಫ್ ಸಲ್ಫರ್ ಅಂದರೆ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ಟೇಕ್ 2 moles. ಇಲ್ಲ ಮಿಸ್ಟೇಕ್ ಆಗ್ತದೆ, ನಾನು ಮುಂದೆ ಇನ್ನು ಎಷ್ಟು SO4 ರಿಲೀಸ್ ಆಗ್ತದೆ 2 moles ಆಫ್ 2 moles ಆಫ್ ಎಷ್ಟು SO4 ಆಗ್ತದೆ. ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ಟೇಕ್ ವಾಟ್ 5 moles. ಬ್ಯಾಲೆನ್ಸ್ ಆಗ್ತದೆ ನೋಡಿ, 5 SO2, ಇಲ್ಲಿ 5 ಸಲ್ಫರ್ದವ, ಇಲ್ಲಿ 2 ಇಲ್ಲಿ 2 4 ಇದೊಂದು 5 ಈ ರೀತಿ ಆಗ್ತದೆ. ಪ್ಲಸ್ 2 H2O ಹಾಕಿದಾಗ ಇದೊಂದು ಪ್ರಾಡಕ್ಟ್ ಬರ್ತದೆ. ಬಟ್ ಇದನ್ನೇನು ಕೇಳತ್ತಿಲ್ಲವ, A and B ಅಷ್ಟೇ ಕೇಳತ್ತಾನ. ಬಟ್ ನಿಮಗೆ ಇದು ರಿಯಾಕ್ಷನ್ ಬೇಕಾದರೆ ಎಕ್ಸ್ಟ್ರಾ ಇದೆ. ದಿಸ್ ಈಸ್ ವಾಟ್ ಎಕ್ಸ್ಟ್ರಾ ರಿಯಾಕ್ಷನ್, ಹೌ ಡಿಕಲರೈಸಸ್. ಓಕೆ, ಅವಾಗ ಮ್ಯಾಂಗ್ನೀಸ್ ಸಲ್ಫೇಟ್ ಏನಿರ್ತದೆ ಅಂದರೆ KMnO4 ಡಿಕಲರೈಸ್ ಆಗ್ತದೆ, ಕಲರ್ ಹೋಗಿಬಿಡ್ತದೆ. ಈ ರೀತಿ ಪ್ರಾಡಕ್ಟ್ ಕೇಳತ್ತಾನ ಈ ರೀತಿ. ಇನ್ ದಿಸ್ ಕೇಸ್ ಯಾವ ಆಪ್ಷನ್ ರೆಡಿ ಆಗ್ತದೆ, ದಿಸ್ ಈಸ್ ಕಾಲ್ಡ್ A, ದಿಸ್ ಈಸ್ ಕಾಲ್ಡ್ B. ವಿಚ್ ಆಪ್ಷನ್ ಈಸ್ ರೈಟ್? ದ ಆಪ್ಷನ್ B ಈಸ್ ರೈಟ್ ಫಾರ್ 53 ಕ್ವಶನ್. ಆಪ್ಷನ್ B ರೈಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಥಿಂಕ್ ಮಾಡಿರಿ. BaSO4 ಯಾಕೆ ತೊಗೊಳ್ಳಿಲ್ಲವ ಅಂತೇಳಿ ನೀವು ಥಿಂಕ್ ಮಾಡ್ತಿದ್ರೆ ನೋಡ, ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟ್ ಆಕ್ಸಿಡೇಷನ್ ಸ್ಟೇಟ್. ಈಗ BaSO3 ತೊಗೊಂಡ್ರೆ ಅಂದರೆ ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಥಿಂಕ್ ಮಾಡ್ತೀರಿ. 3 2 6 6 ಹೋದ 4 ಬರ್ತದೆ. ದಿಸ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ವಾಟ್ +4 ಬರ್ತದೆ. ಸಲ್ಫರ್ದ ಆಕ್ಸಿಡೇಷನ್ ಸ್ಟೇಟ್ +4 ಹೆಂಗ್ರಿ ಅಂತೇಳಿ ನಾನು ಹೇಳಿದ್ದೀನಿ ನಿಮ್ಗೆ ಮೆನಿ ಟೈಮ್ಸ್. ಇಲ್ಲ ಅಂತಂದ್ರೆ ಆಕ್ಸಿಡೇಷನ್ ನಂಬರ್ 3 ವೀಡಿಯೋದ ಪ್ಲೇಲಿಸ್ಟ್ ಒಳಗೆ ಹೋದ್ರೆ ಅಂದ್ರೆ ಸಿಗ್ತಾವೆ. ಯು ಹ್ಯಾವ್ ಟು ಸಿ ಎಲ್ಲ ಫುಲ್ ಅಪ್ ಟು ನೀಟ್ JEE ಮೆಜಾರಿಟಿ ಕ್ವಶನ್ಸ್ ಬಂದರೂ ಕವರ್ ಆಗುವಂಥದ್ದು 3 ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನೀವು ನೋಡ್ಬೋದು. ಇಲ್ಲಿ +3 ಬತ್ತ. ಈಗ ನೋಡ ಈ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಈಸ್ ವಾಟ್ +6. ಈಗ +4 ಈಸ್ ಕನ್ವರ್ಟೆಡ್ ಇಂಟು +6 ಮಾಡಬಹುದು ನಾವು. ಈ ಪ್ರೊಸೆಸ್ಗೆ ಏನಂತ ಕರೀತಾರೆ, ಆಕ್ಸಿಡೇಷನ್ ಅಂತ ಕರೀತಾರೆ. ಓಕೆ, BaSO3 ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್. ಓಕೆ, ಈಗ BaSO4 ತೊಗೊಂಡ್ರೆ ಅಂದ್ರೆ ಏನಾಗ್ತದೆ ನೋಡ, ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ 4 2 8 +6 ಆಗ್ತದೆ. +6 ಈಸ್ ಕನ್ವರ್ಟೆಡ್ ಇಂಟು +8 ಅದು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ 8 ಈಸ್ ನಾಟ್ ಪಾಸಿಬಲ್ ಇನ್ ಸಲ್ಫರ್. ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಈಸ್ +6. ದಿಸ್ ಡು ನಾಟ್ ಅಂಡರ್ಗೋ ಆಕ್ಸಿಡೇಷನ್. ಆಕ್ಸಿಡೇಷನ್ ಆಗಂಗಿಲ್ಲ ಇದು. ಓಕೆ, ನಮಗೆ ಆಕ್ಸಿಡೇಷನ್ ಪ್ರೊಸೆಸ್ ಬೇಕಲ್ಲ, ಇಲ್ಲಿ ಆಕ್ಸಿಡೇಷನ್ ಪ್ರೊಸೆಸ್ ಬೇಕು. ಅದಕ್ಕೆ ಏನಾಗ್ತದೆ, ಚೇಂಜ್ ಆಗ್ತದೆ. ಗುರ್ತಾಯ್ತಾ, ನೆನಪಿನ ಇಟ್ಕೊಂಡ್ಬಿಡ್ರಿ. ಇಲ್ಲಿ ನೋಡ ಫಾರ್ ಎಕ್ಸಾಂಪಲ್ +4 ಅದ, +4 ಈಸ್ ಕನ್ವರ್ಟೆಡ್ ಇಂಟು +4 ಆಗೈತಿ. ಏನು ಪ್ರಾಬ್ಲಮ್ ಇಲ್ಲ ಇದ್ರೊಳಗೆ. ಬಟ್ ಇದೇ ಎಲ್ಲರೂ +6 ಇಟ್ಕೊಂಡಿದ್ರಂದ್ರೆ +6 ಇಟ್ಕೊಂಡಿದ್ರಂದ್ರೆ ಅವಾಗ ಏನಾಗಬೇಕು, ಆಕ್ಸಿಡೇಷನ್ ಆಗ್ಬೇಕಂತಂದ್ರೆ ಇಲ್ಲಿ +8 ಅದು ಆಗೋ ಚಾನ್ಸಸ್ ಇಲ್ಲ. ದ್ಯಾಟ್ಸ್ ವೈ ದ ಆಪ್ಷನ್ B ಈಸ್ ರೈಟ್ ಫಾರ್ 53. ಸ್ವಲ್ಪ ಸೌಂಡ್ ಜಾಸ್ತಿ ಬರತ್ತದ, ಮಳೆ ಅದ ರೀ. ಓಕೆ, ನಮ್ಮ ಸೈಡ್ ಇರಲಿ. ನೆಕ್ಸ್ಟ್ 54 ನೋಡಿರಿ, ಸಿಂಪಲ್. 54 ಇಸ್ ವೆರಿ ಸಿಂಪಲ್. ಐಡೆಂಟಿಫೈ ದ ಸೆಟ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ಸ್ ಅಮಾಂಗ್ ದ ಫಾಲೋವಿಂಗ್. ಐಡೆಂಟಿಫೈ ದ ಸೆಟ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ಸ್ ಅಮಾಂಗ್ ದ ಫಾಲೋವಿಂಗ್. ಪ್ಯಾರಾಮ್ಯಾಗ್ನೆಟಿಕ್ ಸೆಟ್ ಯಾವುದು ಅಂತ ಕೇಳ್ತಾನೆ, ಅಂದರೆ ಇವಕ್ಕೆಲ್ಲಕ್ಕೂ ಸೆಟ್ ಅಂತ ಕರೀತಾರೆ. ಆಪ್ಷನ್ A ಈಸ್ ರೈಟ್. ನೀವು ಡೈರೆಕ್ಟ್ ಹೇಳ್ತೀನಿ 54 ಆಪ್ಷನ್ A ಈಸ್ ರೈಟ್. ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬರಿಬೋದು ನೀವು. ಈಗ ನೋಡ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಗೊತ್ತೈತೆ, ನಾನು ಮೆನಿ ಟೈಮ್ಸ್ ಹೇಳಿದ್ದೀನಿ. ಡಯಾಮ್ಯಾಗ್ನೆಟಿಕ್ ಅಂತಂದ್ರೆ ಏನು ನೆನಪಿನ ಇಟ್ಕೋಬೇಕಂತ ಹೇಳಿದ್ದೆ, DP ಡಯಾಮ್ಯಾಗ್ನೆಟಿಕ್ ಪೇರ್ಡ್ ಅಂತಂದ. ಇಲ್ಲೇನು ಕೇಳ್ತಾರೆ, ಪ್ಯಾರಾಮ್ಯಾಗ್ನೆಟಿಕ್ ಕೇಳ್ತಾರೆ. ಪ್ಯಾರಾಮ್ಯಾಗ್ನೆಟಿಕ್ ಮೀನ್ಸ್ ವಾಟ್, ಅನ್ಪೇರ್ಡ್ ಅಂತ ಕರೀತಾರೆ. ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನಿರಬೇಕಲ್ಲಿ, ಅನ್ಪೇರ್ಡ್ ಇರಬೇಕು. ಓಕೆ, ಅನ್ಪೇರ್ಡ್ ಇರಬೇಕು. ಅನ್ಪೇರ್ಡ್ ಅಂದರೆ ಹೆಂಗೆ ನಿಮ್ಗೆ ಗೊತ್ತೈತೆ, ಬಟ್ ಇರಲಿ. Ti3+ ಅಟೋಮಿಕ್ ನಂಬರ್ ಆಫ್ ಪಿರಿಯಾಡಿಕ್ ಟೇಬಲ್ ಬೇಕಾ. Ti3+ ಕೇಳತ್ತಾನ. Ti3+ಗಿಂತ ಮೊದಲು ನಿಮಗೆ ಏನು ಬರಬೇಕು, ಟಿಟ್ಯಾನಿಯಮ್, ಸ್ಕ್ಯಾಂಡಿಯಮ್, ಟಿಟ್ಯಾನಿಯಮ್ ಅಟೋಮಿಕ್ ನಂಬರ್ 22 ಅಂದ್ರೆ 3d2 4s2ನ 3 ಎಲೆಕ್ಟ್ರಾನ್ ತೆಗಿಬೇಕಂತಂದು ನಂಗೆ. 3 ಎಲೆಕ್ಟ್ರಾನ್ ತೆಗೆದ್ರೆ ಎಷ್ಟು ಉಳಿತದೆ, 3d1 ಅನ್ಪೇರ್ಡ್ ಎಲೆಕ್ಟ್ರಾನ್. ದ್ಯಾಟ್ಸ್ ವೈ ದಿಸ್ ಈಸ್ ಅ ಪ್ಯಾರಾಮ್ಯಾಗ್ನೆಟಿಕ್. ಒಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಕಾಪರ್ ತೊಗೊಂಡ್ರೆ ಅಂತ Cu2+. ಬಟ್ ಕಾಪರ್ದ ಅಟೋಮಿಕ್ ನಂಬರ್ 29, 3d10 4s1. ಯು ಹ್ಯಾವ್ ಟು ರಿಮೂವ್ 2 electron. ವಿ ಆರ್ ಗೋಯಿಂಗ್ ಟು ಗೆಟ್ ಅ 3d9 ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ಯಾರಾಮ್ಯಾಗ್ನೆಟಿಕ್. ದ ನೆಕ್ಸ್ಟ್ ಒನ್ ಈಸ್ ವಾಟ್, ಮ್ಯಾಂಗ್ನೀಸ್, Mn+2. ಓಕೆ, Mn+2 ಅಂತಂದ್ರೆ ಅಟೋಮಿಕ್ ನಂಬರ್ 25, 3d5 4s2. ಯು ಹ್ಯಾವ್ ಟು ರಿಮೂವ್ 2 electron. ವಿ ಆರ್ ಗೋಯಿಂಗ್ ಟು ಗೆಟ್ ಅ 3d5. 3d5 ಈಸ್ ಆಲ್ಸೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಅದ, ಏನೂ ಪ್ರಾಬ್ಲಮ್ ಇಲ್ಲ. ಇವೆಲ್ಲ ಏನಪ್ಪ ಅಂತಂದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಬಿಕಾಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಇರ್ತದೆ. ನೀವು ಉಳಿದು ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ. ಬೇರೆ ನಾವು ಒಂದು ಹೇಳ್ತೇನೆ ಫಸ್ಟ್, ಈ ವೆನೇಡಿಯಮ್ದು ಒಂದು ಹೇಳ್ತೇನೆ. ಈಗ ವೆನೇಡಿಯಮ್ ಅದ. ವೆನೇಡಿಯಮ್ ಅಂದ್ರೆ ಸ್ಕ್ಯಾಂಡಿಯಮ್, ಟಿಟ್ಯಾನಿಯಮ್, ವೆನೇಡಿಯಮ್ ಅಟೋಮಿಕ್ ನಂಬರ್ ಈಸ್ 23, 3d3 4s2. ಅವ್ರೇನು ಕೇಳತ್ತಾರ, ವೆನೇಡಿಯಮ್ 2+ ಕೇಳತ್ತಾನ. 2+ ಅಂದ್ರೆ ನೀವು ಜಸ್ಟ್ ಎಷ್ಟು ಎಲೆಕ್ಟ್ರಾನ್ ತೆಗಿಬೋದಾ, ಅನ್ಪೇರ್ಡ್ ನಿಮ್ಮದು ಹೆಂಗೆ ಆಗ್ಬೇಕಿಲ್ಲ ಅಂದ್ರೆ ಬೆಸ್ಟ್ ಅಂತಂದ್ರೆ ಟೆಕ್ನಿಕ್ ರೀ.
ವಿಚ್ ಐಡೆಂಟಿಫೈ ದ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ಸ್ ಅಮಾಂಗ್ ದ ಫಾಲೋವಿಂಗ್ ಸ್ಕ್ಯಾಂಡಿಯಮು ಟಿಟಾನಿಯಮು ವನೇಡಿಯಮ್ 2+ ಇದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ವಾಟ್ 3D3 ಬರ್ತದೆ 3D3 ಅಂದರೆ ಏನ ಅನ್ಪೇಯ್ಡ್ ಎಲೆಕ್ಟ್ರಾನ್ ನೋ ಪ್ರಾಬ್ಲಮ್ ಐತೆ ಅನ್ಪೇಯ್ಡ್ ಎಲೆಕ್ಟ್ರಾನ್ ಇಲ್ಲ ಅನ್ನಂಗಿಲ್ಲ ಬಟ್ ಸೆಟ್ ಹಿ ಹ್ಯಾಸ್ ಯೂಸ್ಡ್ ದ ವರ್ಡ್ ಸೆಟ್ ಓಕೆ ಇದು ಅನ್ಪೇಯ್ಡ್ ಐತಿ ಫಸ್ಟ್ ನೋಡಿಬಿಡ್ತೀರಿ ಕೊಬಾಲ್ಟ್ ತೊಗೊಳ್ರಿ ನೋಡೋಣ ಕೊಬಾಲ್ಟ್ ಅಂದ್ರೆ 3D7 4s2 ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಗೆಟ್ 3D7 ದಿಸ್ ಈಸ್ ಆಲ್ಸೋ ಅನ್ಪೇಯ್ಡ್ ಎಲೆಕ್ಟ್ರಾನ್ ಗುಡ್ ಎರಡು ಅದು ನೆಕ್ಸ್ಟ್ ತೊಗೊಳ್ರಿ ಟಿಟ್ಯಾನಿಯಮ್ 4+ ಸ್ಕ್ಯಾಂಡಿಯಮ್ ಟಿಟ್ಯಾನಿಯಮ್ ಅಟೋಮಿಕ್ ನಂಬರ್ 22 3D2 4s2 ಎರಡು 0 ಇಲ್ಲಿ 0 ಆಪ್ಷನ್ ನೋಡ ಇದು ಇವೆರಡು ಅನ್ಪೇಯ್ಡ್ದಾವ ಇದು ಅನ್ಪೇಯ್ಡ್ ಇಲ್ಲ ನೀವು ಅದಕ್ಕೆ ಚೆಕ್ ಮಾಡ್ಬೇಕಾ ಟೆಕ್ನಿಕ್ ಇರ್ತೈತಿ ಅದಕ್ಕಂದ್ರೆ ಟೈಮ್ ಕನ್ಸ್ಯೂಮ್ ಆಗಲಿ ಅಂತ ಕ್ವಶನ್ಸ್ ಕೇಳಿರ್ತಾರೆ ಎರಡು ಆಪ್ಷನ್ ನೋಡಿ ಮೂರನೇದು ರೈಟ್ ಇರ್ಬೇಕಂತ ಹಾಕಬೇಡ್ರಿ ಇರಂಗಿಲ್ಲ ದೇ ಆರ್ ಯೂಸ್ಡ್ ದ ವರ್ಡ್ ಸೆಟ್ ಓಕೆ ಅದು ಐಡೆಂಟಿಫೈ ದ ಸೆಟ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ಸ್ ಓಕೆ ದಟ್ಸ್ ಆಪ್ಷನ್ ಈಸ್ ರೈಟ್ ನೀವೇನು ಮಾಡ್ಬೇಕು ನಾ ಇದನ್ನೊಂದು ಸಾಲ್ವ್ ಮಾಡಿದ್ದೀನ ನೀವು ಇವೆರಡು ಸಾಲ್ವ್ ಮಾಡಿರಿ ನಿಮ್ಗೆ ಗೊತ್ತೈತಿ ಈಗ ಆಲ್ರೆಡಿ ಗೊತ್ತೈತಿ ಯು ನೋ ವೆರಿ ವೆಲ್ ಬಟ್ ಯು ಹ್ಯಾವ್ ಟು ಸಾಲ್ವ್ ನೆಕ್ಸ್ಟ್ Question number 55. How many moles of acidified potassium dichromate is required to liberate 6 moles of I2 from an aqueous solution of I minus? How many moles of acidified dichromate ಬೇಕಾಗೈತಿ 6 moles I2 ಲಿಬರೇಟ್ ಆದಾಗ ಓಕೆ ಈಗ ನೋಡೋಣ ಫಸ್ಟ್ 1 ಮೋಲ್ I2 ಅನ್ನ ಈಗ ನೋಡೋಣ ಒಂದು ರಿಯಾಕ್ಷನ್ ಬರೆಯೋಣ K2Cr2O7 ಅದ ಪೊಟ್ಯಾಸಿಯಮ್ ಡೈಕ್ರೋಮೇಟ್ ಅದ ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ಪೊಟ್ಯಾಸಿಯಮ್ ಅಯೋಡೈಡ್ ಹೇಳ್ತಾನವ ಆಮೇಲೆ ಏನದ ಇನ್ ದಿಸ್ ಕೇಸ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅಸಿಡಿಕ್ ಮೀಡಿಯಾ ಅಂತ ಹೇಳಿ ನಾನು H2SO4 ಆ್ಯಡ್ ಮಾಡ್ತೀರಿ ಪ್ರಾಡಕ್ಟ್ ಏನು ಪಾಸಿಬಲ್ ಅದಾವ ನೀವು ಥಿಂಕ್ ಮಾಡ್ಬೇಕು ಪ್ರಾಡಕ್ಟ್ ಏನು ಪಾಸಿಬಲ್ ಅಂತಂದ್ರೆ ಜಸ್ಟ್ ನಮಗೆ ಏನಪ್ಪ ನಾವು ಒಂದು ಟೆಕ್ನಿಕ್ ಹೇಳ್ತೀನಿ ನಿಮಗೆ ಹೌ ಮೆನಿ ಮೋಲ್ಸ್ ಆಫ್ ಅಸಿಡಿಫೈಡ್ ಪೊಟ್ಯಾಸಿಯಮ್ ಇದು ಲಿಬರೇಟ್ ಟು 6 ಮೋಲ್ಸ್ ಆಫ್ I2 ಫ್ರಮ್ ಎನ್ ಅಕ್ಯೂಸ್ ಸೊಲ್ಯೂಷನ್ ಅಂತ ಕೇಳ್ತಾನವ ಈಗ ನೀವು ಥಿಂಕ್ ಮಾಡಿರ್ತಂದ್ರೆ ಈಗ ಹಿಂಗೆ ಬರಿಬೋದು ನೀವು 4 moles ಆಫ್ ಪಾಸಿಬಲ್ ಅಂದರೆ K2 ಒಂದು ಪಾಸಿಬಲ್ ಆಗ್ತದೆ ಇನ್ನೊಂದು ಏನಾಗ್ತದಪ್ಪ SO4 ಆಗ್ತದೆ 3I2 ರಿಲೀಸ್ ಆಗ್ತದೆ 3I2 ಅಂದರೆ 3 2 6 ಇಲ್ಲಿ 6 ಬಂತ ಆಮೇಲೆ ಹೈಡ್ರೋಜನ್ ಇಲ್ಲಿ 7 ಅಂದ್ರೆ 7 2 14 ರಿಲೀಸ್ ಆಫ್ 7 H2O ನೆಕ್ಸ್ಟ್ ಪ್ಲಸ್ ಏನಾಗ್ತದೆ Cr2SO4 ರೈಸ್ ಪ್ಲಸ್ ಅಂದ್ರೆ 7 H2O ಓಕೆ 7 H2 ಈ ರೀತಿ ಬರ್ತದೆ Cr2SO4 ಥ್ರೈಸ್ 7 H2O ಬರ್ತದೆ ಇನ್ ದಿಸ್ ಕೇಸ್ ಇಂಪಾರ್ಟೆಂಟ್ ಈಸ್ ವಾಟ್ ದಿಸ್ ಈಸ್ ಇಂಪಾರ್ಟೆಂಟ್ 3 2 6 ನೀವು 1 ಮೋಲ್ ಆಫ್ ಪೊಟ್ಯಾಸಿಯಮ್ ಡೈಕ್ರೋಮೇಟ್ 1 ಮೋಲ್ ಅದ 1 ಮೋಲ್ ಆಫ್ ಪೊಟ್ಯಾಸಿಯಮ್ ಡೈಕ್ರೋಮೇಟ್ ತೊಗೊಂಡ್ರೆ ಅಂದ್ರೆ 6 ಮೋಲ್ ಆಫ್ I2 ರಿಲೀಸ್ ಆಗ್ತದೆ ಒಪ್ಕೋತೀರಿ ರೈಟಾ 6 ಮೋಲ್ಸ್ ಆಫ್ I2 ರಿಲೀಸ್ ಆಗ್ತದೆ ಇಲ್ಲಿ ಕ್ವಶನ್ ಏನು ಕೇಳೋಣವ ಹೌ ಮೆನಿ ಮೋಲ್ಸ್ ಆಫ್ ಪೊಟ್ಯಾಸಿಯಮ್ ಡೈಕ್ರೋಮೇಟ್ ಈಸ್ ರಿಕ್ವೈರ್ಡ್ ಟು ಲಿಬರೇಟ್ 6 ಮೋಲ್ಸ್ ಆಫ್ I2 ಇದು 3 ಮೋಲ್ I2 ರಿಲೀಸ್ ಆಗೈತಿ 1 ಮೋಲ್ ಆಫ್ ಪೊಟ್ಯಾಸಿಯಮ್ ಡೈಕ್ರೋಮೇಟ್ ಕ್ಯಾನ್ ರಿಲೀಸ್ 3 moles ನಾಟ್ 6 3 moles ದಿಸ್ ಈಸ್ ಕಾಲ್ಡ್ ವಾಟ್ 3 moles ಆಫ್ I2 ರಿಲೀಸ್ ಆಗೈತಿ ಈಗ ನೀವು ಎಲ್ಲರೂ ಬೈ ಚಾನ್ಸ್ ಇದನ್ನು 2 ಮೋಲ್ ತೊಗೊಂಡ್ರೆ ಇದೆಷ್ಟು ಮೋಲ್ ಆಗ್ತೈತಿ 6 ಮೋಲ್ ಆಗ್ತೈತಿಲ್ಲ 1 ಮೋಲ್ಕ 3 ಆಯ್ತಂದ್ರೆ 2 ಮೋಲ್ಕ 6 ಆಯ್ತು ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಆಪ್ಷನ್ ಬಿ ಈಸ್ ರೈಟ್ ಓಕೆ ಇದು 55 ಒಳಗೆ ಏನಾಗ್ತದೆ ಆಪ್ಷನ್ ಬಿ ಈಸ್ ರೈಟ್ ಆಗ್ತೈತಿ ನೆನಪನ್ನ ಇಟ್ಕೊಂಡ್ಬಿಡ್ಬೇಕಾ ಯಾವಾಗ ಏನಾಗ್ತದೆ ರಿಲೀಸ್ ಆಗ್ತದೆ ರೀ ಓಕೆ ಆಯಿತಾ ಇದೊಂದು ಇದು ನಿಮ್ಗೆ ಬೇಕಾದರೆ ಇಕ್ವೇಷನ್ ನೋಡ್ಕೊಂಬಿಡ್ರಿ ದಿಸ್ ಇಸ್ 3 moles ಆಯ್ತು ನೆಕ್ಸ್ಟ್ ಕ್ವಶನ್ 56 ಕ್ವಶನ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಏನು ಎಕ್ಸಿಬಿಟ್ ಮಾಡ್ತದೆ ಅಂತೇಳಿ ಹ್ಯಾಸ್ ಆಲ್ ದ 5 ಈಕ್ವಲೆಂಟ್ ಬಾಂಡ್ಸ್ ಇಲ್ಲ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಒಳಗೆ ಇಲ್ಲ 2 ಚೇಂಜ್ ಇರ್ತಾವೆ ಇಕ್ವಿಟೋರಿಯಲ್ಲು 2 ಎಕ್ಸಿಯಲ್ ಇರ್ತಾವೆ 4 ಇಕ್ವಿಟೋರಿಯಲ್ ಇರ್ತಾವೆ ಎಕ್ಸಿಯಲ್ ಈಸ್ ಅ ಲಾಂಗರ್ ಬಾಂಡ್ ದಿಸ್ ಈಸ್ ದೇರ್ ಇನ್ ವಾಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ PUC ಸೆಕೆಂಡ್ ಇಯರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಅದ ನೋಡ ಓಕೆ ನೆಕ್ಸ್ಟ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಆ್ಯನ್ ಅಬ್ಸೋಸೀಡ್ ಆಫ್ ಫಾಸ್ಫರಸ್ ವಿಚ್ ಈಸ್ ಅ ಟ್ರೈಬೇಸಿಕ್ ಇದು ಪಾಸಿಬಲ್ ಆಗ್ಬೋದು ನೆಕ್ಸ್ಟ್ ಎಕ್ಸಿಸ್ಟ್ ಆ್ಯಸ್ ಆ್ಯನ್ ಅಯಾನಿಕ್ ಸಾಲಿಡ್ ಇನ್ ವಿಚ್ ಕ್ಯಾಟಯಾನ್ ಹ್ಯಾಸ್ ಆಕ್ಟಾಹೈಡ್ರಲ್ ಸ್ಟ್ರಕ್ಚರ್ ಆ್ಯಂಡ್ ಆ್ಯನಾಯನ್ ಹ್ಯಾಸ್ ಅ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇದು ಆಗಲ್ಲ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಆ್ಯನ್ ಅಬ್ಸೋಸಿಡ್ ಆಫ್ ಫಾಸ್ಫರಸ್ ವಿಚ್ ಈಸ್ ಅ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಆಗಂಗಿಲ್ಲ ಇದು ಅದಕ್ಕೇನದ ಇನ್ ದಿಸ್ ಕೇಸ್ ಆಪ್ಷನ್ ಬಿ ಈಸ್ ಅ ರೈಟ್ ಓಕೆ ಆಪ್ಷನ್ ಬಿ ಹೆಂಗೆ ರೈಟ್ ಆಗ್ತದೆ ನಿಮ್ಗೆ ಹೇಳ್ತಾನೆ ಇಂಪಾರ್ಟೆಂಟ್ ಇಲ್ಲಿ ಇದಕ್ಕೊಂದು ಸಿಂಪಲ್ ರಿಯಾಕ್ಷನ್ಸ್ ಬರ್ತದೆ ನೀವು ಅದನ್ನ ರಿಯಾಕ್ಷನ್ ನೋಡಿದ್ರೆ ಆಟೋಮೆಟಿಕ್ ನಿಮಗೆ ಐಡಿಯಾ ಬರ್ತದೆ ಓಕೆ ಏನು ರಿಯಾಕ್ಷನ್ ಆಗ್ತದೆ ನೋಡ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತಂದ್ರೆ ಏನಪ್ಪ PCl5 ಇದಕ್ಕೆ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತಾರೆ ಇದೇನು ಆಗ್ಬೇಕಂತ ಹೇಳೋಣ ಹೈಡ್ರೋಲೈಸಿಸ್ ಆಗ್ಬೇಕು H2O ಹಾಕ್ತೀರಿ
ದೇರ್ ಇಸ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಏನು ಫಾರ್ಮೇಷನ್ ಅಂದರೆ S3PO4 ಇದು ಹೆಂಗೆ ರೀ ಅಂದರೆ ಇವೆಲ್ಲ ರಿಯಾಕ್ಷನ್ಸ್ ಎನ್ಶಿಯಾಲಿಟಿ ಒಳಗೆ ಅದಾವೆ. ಓಕೆ S3PO4 ಅಂತಂದ್ರೆ ಮತ್ತೇನು ರಿಲೀಸ್ ಆಗ್ತದೆ ನೋಡ HCl ರಿಲೀಸ್ ಆಗ್ತದೆ. ಈಗ ಬ್ಯಾಲೆನ್ಸ್ ಮಾಡಬೇಕಲ್ಲ 3 ಒಂದು 4 ಆಯಿತು 4 ಆಯ್ತು ಅಂದರೆ ಇನ್ ದಿಸ್ ಕೇಸ್ ವಾಟ್ 4 ಇಲ್ಲಿ 4 2s 8 ಅಂತಂದ್ರೆ ಇನ್ ದಿಸ್ ಕೇಸ್ 5 HCl ರಿಲೀಸ್ ಆಗಬೇಕು. ಓಕೆ ಆಯ್ತು ಬ್ಯಾಲೆನ್ಸ್ ಆಯಿತು 4:2. ಓಕೆ S3PO4 ಬಂತು ಅರ್ಥೋಫಾಸ್ಫರಿಕ್ ಆಸಿಡ್. ಓಕೆ S3PO3 ಅಂದ್ರೆ ಅರ್ಥೋಫಾಸ್ಫರಸ್. ಓಕೆ ಇದೇನು ಮಾಡ್ತದೆ S3PO3 ಸ್ಟ್ರಕ್ಚರ್ ನೋಡಿ ಎಲ್ಲ ಸ್ಟ್ರಕ್ಚರ್ ಅದಾವೆ. ನೆಕ್ಸ್ಟ್ OH ದಿಸ್ ಈಸ್ OH ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ OH ದಿಸ್ ಈಸ್ ಟ್ರೈ ಬೇಸಿಕ್ ಅಂತ ಕರಿತಾನೆ ನಾವು. ಇದಕ್ಕೇನತ್ತಾನ ಟ್ರೈ ಬೇಸಿಕ್. ಯಾಕಂದ್ರೆ ಇನ್ ದಿಸ್ ಕೇಸ್ 3 ರಿಪ್ಲೇಸಬಲ್ ಹೈಡ್ರೋಜನ್ಸ್ ಆರ್ ದೇರ್. ಇದು ನಾವು ಹಿಂಗೆ ರಿಪ್ಲೇಸ್ ಮಾಡ್ಬೋದು. ಹಿಂಗಿತ್ತಂದ್ರೆ ರಿಪ್ಲೇಸ್ ಮಾಡೋಕೆ ಬರೋಂಗಿಲ್ಲ. ಯು ಹ್ಯಾವ್ ಹಿಂಗೆ pH ಬಾಂಡ್ ಇತ್ತಂದ್ರೆ ಇಟ್ ಈಸ್ ನಾಟ್ ರಿಪ್ಲೇಸಬಲ್. ಬಟ್ POH ಇತ್ತಂದ್ರೆ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ದಿಸ್ ಹೈಡ್ರೋಜನ್ ಇಸ್ ರಿಪ್ಲೇಸಬಲ್. ದ್ಯಾಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಟ್ರೈ ಬೇಸಿಕ್. ಓಕೆ ಟ್ರೈ ಬೇಸಿಕ್ ಆಗ್ತದೆ. ಈಗ ನೋಡ್ಲಾ ಕ್ವಶನ್ ನೋಡ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಆ್ಯನ್ ಆಕ್ಸೋಸಿಡ್ ದಿಸ್ ಈಸ್ ವಾಟ್ ಆಕ್ಸೋಸಿಡ್ ಆಫ್ ಫಾಸ್ಫರಸ್ ವಿಚ್ ಈಸ್ ಅ ಟ್ರೈ ಬೇಸಿಕ್. ಟ್ರೈ ಬೇಸಿಕ್ ಐತಿ ದ್ಯಾಟ್ಸ್ ವೈ ಆಪ್ಷನ್ B is right. 56 option B is right. Okay clear ಆಯ್ತಾ. ನೆಕ್ಸ್ಟ್ ಕ್ವಶನ್ ಸಿಂಪಲ್ ನೆಕ್ಸ್ಟ್ ಕ್ವಶನ್ ದ ಕೋಆರ್ಡಿನೇಷನ್ ನಂಬರ್ ಆಫ್ Fe ಆ್ಯಂಡ್ CO ಇನ್ ದ ಕಾಂಪ್ಲೆಕ್ಸ್ ಅಯಾನ್ ಆ್ಯಂಡ್ ಅಂತ ಇಲ್ಲೊಂದು ಕಾಂಪ್ಲೆಕ್ಸ್ ಕೊಟ್ಟರೆ ಇಲ್ಲೊಂದು ಕೋಆರ್ಡಿನೇಷನ್ ನಂಬರ್ ಕೇಳ್ತಾನೆ. ಸಿಂಪಲ್ ರೀ ಇದು ನಿಮ್ಗೆ ಗೊತ್ತಬೇಕಲ್ಲ. C2O4 ಈಸ್ ಅ ಬೈಡೆಂಟೇಟ್ ಬೈ ಅಂದರೆ 2 3 2s 6 ದ ಕೋಆರ್ಡಿನೇಷನ್ ನಂಬರ್ 6 ಆಪ್ಷನ್ A B ಅಂತ ಬರಲ್ಲ ಆಪ್ಷನ್ C and D ಇರಬೇಕು. ಇಲ್ಲಿ ಬಂದು ಥಿಂಕ್ ಮಾಡ್ರೆ ದಿಸ್ ಈಸ್ ಕೋಡ್ ವಾಟ್ ರೀ ಇದಕ್ಕೆ ಏನಂತ ಇದು ಸಲ್ಫರ್ದಿಂದ ಅಟ್ಟಲ್ ಲಿಗ್ಯಾಂಡ್ ಆಗ್ಯದ ಇದು. ಓಕೆ ಇದಕ್ಕೆ ಎಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರೀತಾರೆ. ಇದಕ್ಕೆ ಎಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಇಟ್ ಕ್ಯಾನ್ ಅಟ್ಯಾಕ್ ಥ್ರೂ ಓನ್ಲಿ ಒನ್ ಸೈಡ್. ಓಕೆ ಇಲ್ಲಿಂದ ಅಟ್ಯಾಕ್ ಆಗಬೇಕು ಅಥವಾ ಇಲ್ಲಿಂದ ಎರಡು ಎಟ್ ಎ ಟೈಮ್ ಅಟ್ಯಾಕ್ ಆಗಿರೋಂಗಿಲ್ಲ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ 4 ಇನ್ ದಿಸ್ ಕೇಸ್ 6 ಆಪ್ಷನ್ C ಇಸ್ ರೈಟ್. ಸಿಂಪಲ್ 57 ಆಪ್ಷನ್ C ಇಸ್ ರೈಟ್. ಕ್ಲಿಯರ್ ಆಯಿತು. ನೆಕ್ಸ್ಟ್ ನಂಬರ್ ಆಫ್ ಸ್ಟೀರೋ ಐಸೋಮರ್ಸ್ ಎಕ್ಸಿಬಿಟೆಡ್ ಬೈ ಇದಕ್ಕೊಂದು ಎಷ್ಟು ಸ್ಟೀರೋ ಐಸೋಮರ್ಸ್ ಪಾಸಿಬಲ್ ಆಗ್ತಾವೆ ಅಂತೇಳಿ ಕ್ವಶನ್ ಅದ. ಓಕೆ ಈಗ ನಾವು ಸ್ಟೀರೋ ಐಸೋಮರ್ಸ್ ಇನ್ ದಿಸ್ ಕೇಸ್ 3 ಸ್ಟೀರೋ ಐಸೋಮರ್ಸ್ ಆರ್ ಪಾಸಿಬಲ್. ಓಕೆ ಅದು ನೋಡೋಣ ಹೆಂಗೆ ಪಾಸಿಬಲ್ ಅಂತೇಳಿ. 58 ಒಂದು ಕಾಂಪ್ಲೆಕ್ಸ್ ಬರ್ಕೊಂಬಿಡ್ರಿ CO En ಟ್ವೈಸ್ ನೆಕ್ಸ್ಟ್ ಏನು ಕೊಟ್ಟಾನಪ್ಪ Cl2 ಒಂದು ಪಾಸಿಟಿವ್ ಚಾರ್ಜ್ ಕೊಟ್ಟಾನ. ಈಗ 3 ಹೆಂಗೆ ಪಾಸಿಬಲ್ ನೋಡ 3 ಪಾಸಿಬಲ್ ಅಂತಂದ್ರೆ ಇಲ್ಲಿ ಸಿಸ್ ಒಂದು ಟ್ರಾನ್ಸ್ ಸಿಸ್ 2 ಪಾಸಿಬಲ್ ಟ್ರಾನ್ಸ್ 1 ಪಾಸಿಬಲ್ 3 ಸ್ಟೀರೋ ಐಸೋಮರ್ಸ್ ಆರ್ ಪಾಸಿಬಲ್. ಇದ್ರ ಬಗ್ಗೆ ನಂಗೆ ನಿಮ್ಗೆ ಥಿಯರಿ ನೋಟ್ಸ್ ಎಲ್ಲೋ ಜೆರಾಕ್ಸ್ ಕೊಟ್ಟಿದ್ದೆ ನೋಡಿರಿ. ಅದ್ರೊಳಗೆ ಅದ ನೋಡ್ರಿ ಟ್ರಿಕ್ ಅಂತ ಹೇಳಿ ಬರ್ಸಿದ್ದೀನಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಗೊತ್ತಾಗ್ತದೆ. ಓಕೆ ಈಗ ನೋಡ ನೀವು ಹೆಂಗೆ ಮಾಡ್ತೀರಿ ಇಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ ಕೊಬಾಲ್ಟ್. ಸೆಂಟ್ರಲ್ ಮೆಟಲ್ ಕೊಬಾಲ್ಟ್ ಅಂದರೆ ಇಲ್ಲೊಂದು ಕ್ಲೋರಿನ್ ಅದ ಇಲ್ಲೊಂದು ಕ್ಲೋರಿನ್ ಅದ ಇಲ್ಲಿ ನೆಕ್ಸ್ಟ್ ನೋಡ En ಇದು ಈ ರೀತಿ ಬರೀಬೇಕು ನೀವು. En ಇದು ಹಿಂಗೆ ಮಾಡಬೇಕು. ಯಾಕೆ ಹೇಳ En ಈಸ್ ಅ ಬೈಡೆಂಟೇಟ್ ಅಲ್ಲ. En ಇಥೇನ್ 1 2 ಡೈಅಮೈನ್ ಪಾಸಿಟಿವ್ ಚಾರ್ಜ್ ಒಂದು ಬಂತು. ನೆಕ್ಸ್ಟ್ ನೀವು ಥಿಂಕ್ ಮಾಡಿರ್ತಂದ್ರೆ ಇಲ್ಲೊಂದು ಬಂತು ಕೊಬಾಲ್ಟ್. ನೆಕ್ಸ್ಟ್ ಇಲ್ಲೇನು Cl ನೆಕ್ಸ್ಟ್ ಇನ್ ದಿಸ್ ಕೇಸ್ ವಾಟ್ En ಅದ ಈ ರೀತಿ. ನೆಕ್ಸ್ಟ್ ಹಿಂಗದ ಇದು En ಅದ. ಓಕೆ ಈ ರೀತಿ ಅದ ಇದು ಪಾಸಿಟಿವ್ ಚಾರ್ಜ್. ಇವೆರಡು ಅಂದರೆ ಏನಂತ ಕರೀತಾರೆ ಇದಕ್ಕೆ ಸಿಸ್ ಅಂತ ಕರೀತಾರೆ. ಇವಕ್ಕೆ ಎರಡು ಏನ ಸಿಸ್. ಇನ್ನೊಂದು ಪಾಸಿಬಲ್ ಆಗ್ತದೆ ದಟ್ ಈಸ್ ಕಾಲ್ಡ್ ವಾಟ್ ಟ್ರಾನ್ಸ್ ಪಾಸಿಬಲ್ ಆಗ್ತದೆ. ಟ್ರಾನ್ಸ್ ಅಂದ್ರೆ ಕೊಬಾಲ್ಟ ಇಲ್ಲೊಂದು Cl ನೆಕ್ಸ್ಟ್ ಇಲ್ಲೊಂದು Cl ನೆಕ್ಸ್ಟ್ ಹಿಂಗಿರ್ತೈತಿ ದಿಸ್ ಈಸ್ ಕಾಲ್ಡ್ En ನೆಕ್ಸ್ಟ್ ದಿಸ್ ಈಸ್ ವಾಟ್ En ಹಿಂಗಿರ್ತೈತಿ ಎರಡು ಅಟ್ಯಾಚ್ ಆಗ್ತಾವೆ. ದಿಸ್ ಈಸ್ ಪಾಸಿಟಿವ್ ಚಾರ್ಜ್ ದಿಸ್ ಈಸ್ ಕಾಲ್ಡ್ ವಾಟ್ ಟ್ರಾನ್ಸ್. ಓಕೆ 1 2 3 ಸ್ಟೀರೋ ಐಸೋಮರ್ಸ್ ಆರ್ ಪಾಸಿಬಲ್. ಓಕೆ ದ್ಯಾಟ್ಸ್ ವೈ ಆಪ್ಷನ್ ಯಾವುದು ಕರೆಕ್ಟಪ್ಪ ಇದ್ರೊಳಗೆ ಆಪ್ಷನ್ C ಈಸ್ ಅ ರೈಟ್ ಆನ್ಸರ್. ಓಕೆ 58 C ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಓನ್ಲಿ 2 ಕ್ವಶನ್ಸ್ ಆರ್ ಲೆಫ್ಟ್. ಓಕೆ ಅವು ಡಿಸ್ಕಷನ್ ಮಾಡೋಣ. ಈಗ ನೋಡಿ ಗಿವ್ ದ ಎಲ್ಲ ನೋಡಿ ಎಷ್ಟು ಬಂದವ ಕೋಆರ್ಡಿನೇಷನ್ ಕಂಪೌಂಡ್ 1 2 3 ಬಂದವ ನೋಡಿರಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗಿಂದ. ಓಕೆ ಇಂಪಾರ್ಟೆಂಟ್ ಕೋಆರ್ಡಿನೇಷನ್ ಕಂಪೌಂಡ್ ಟಾಪಿಕ್. ಗಿವ್ ದ IPC ನೇಮ್ ಆಫ್ ದ ಕಂಪೌಂಡ್. ಇಲ್ಲಿ ನೋಡ ಮೆಜಾರಿಟಿ ಅಂದ್ರೆ ಫಸ್ಟ್ ಯಾವ್ದು ಇರ್ತದೆ ದಿಸ್ ಈಸ್ ಕ್ಯಾಟಯಾನ್ ದಿಸ್ ಈಸ್ ಆ್ಯನಯಾನ್ ಕಂಪಲ್ಸರಿ. ಫಸ್ಟ್ ಇರೋದು ಕ್ಯಾಟಯಾನ್ ಸೆಕೆಂಡ್ ಇರೋದು ಆ್ಯನಯಾನ್ ಫಿಕ್ಸ್. ಅವರು ಸರ್ ಹೆಂಗ್ರಿ ಅಂತ ಅದು ತೊಗೋಬೇಕು ನೀವು ರೂಲ್ಸ್ ಅದ ಅಕಾರ್ಡಿಂಗ್ ಟು IPC ರೂಲ್ಸ್. ಈಗ ಪ್ಲಾಟಿನಮ್ ಯೂಸ್ವಲಿ ಆಕ್ಸಿಡೇಷನ್ ಸ್ಟೇಟ್ ನಿಕ್ಕಲ್ ಪೆಲೆಡಿಯಮ್ ಪ್ಲಾಟಿನಮ್ +2 ನಿಕ್ಕಲ್ ಈಸ್ ವಾಟ್ +2 ಅದು ನೀವು ತೊಗೋಬೇಕಾಗ್ತದೆ. ದ್ಯಾಟ್ಸ್ ವೈ ದಿಸ್ ಆಪ್ಷನ್ C ಈಸ್ ರೈಟ್ ಡೈರೆಕ್ಟ್. ಟೆಟ್ರಾಮೈನ್ ಪ್ಲಾಟಿನಮ್ 2 ಓಕೆ ಇದು ಆಕ್ಸಿಡೇಷನ್ ಸ್ಟೇಟ್ ಅದು ಎಲ್ಲ ಫೈಂಡ್ ಔಟ್ ಮಾಡಿರಿ ಈಸಿ ಐತಿ. ಟೆಟ್ರಾಮೈನ್ ಪ್ಲಾಟಿನಮ್ 2 ಓಕೆ ಫಸ್ಟ್ ಒಂದು. ನೆಕ್ಸ್ಟ್ ಟೆಟ್ರಾಕ್ಲೋರೈಡು ಬಿಕಾಸ್ ನೆಗೆಟಿವ್ ಅಲ್ಲ. ಟೆಟ್ರಾಕ್ಲೋರೈಡು ಪ್ಲಾಟಿನೇಟ್ central metal atom name you have to write in a Latin letter that is called platinate 2. Okay that's why this is important.
ಕರೆಕ್ಟ್ ಥಿಂಕ್ ಮಾಡ್ಬೇಕು, ಯಾಕಂದ್ರೆ ನಿಮ್ಮ ಆಪ್ಷನ್ಗಳೆಲ್ಲ ಸೇಮ್ ಅನ್ನಿಸ್ತಾವೆ, ಬಟ್ ಸೇಮ್ ಅಲ್ಲ, ಇಲ್ಲಿ ಚೇಂಜ್ ಮಾಡಿರ್ತಾನೆ ನೋಡಿ. ಟೆಟ್ರಾಕ್ಲೋರೈಡ್ ಪ್ಲಾಟಿನಮ್ ಮಾಡ್ಯಾನ, ದಟ್ ಈಸ್ ರಾಂಗ್. ನೆಗೆಟಿವ್ ಇತ್ತಂದ್ರೆ ದಟ್ ಈಸ್ ಸೆಂಟ್ರಲ್. ನೆಗೆಟಿವ್ ಇತ್ತಂದ್ರೆ ಏನು ಬರಿಬೇಕು ನೀವು? ನೆಗೆಟಿವ್ ಇತ್ತಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ದ ಲ್ಯಾಟಿನ್ ನೇಮ್ದಾಗ ಬರಿಬೇಕಾಗ್ತದೆ, ಗುರ್ತಾತ. ದಟ್ಸ್ ವೈ ಪ್ಲಾಟಿನೇಟ್. ಆಕ್ಸಿಡೇಷನ್ ಸ್ಟೇಟ್ ಅವು ಇವು ಫೈಂಡ್ ಔಟ್ ಮಾಡೋದು ನೀವು ಮಾಡಿರಿ, ಈಸಿ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ 60. ದಿಸ್ ಕ್ವಶನ್ ಐ ಎಕ್ಸ್ಪ್ಲೇನ್ಡ್ ಇನ್ ವಾಟ್ ಪ್ರಾಬ್ಲಮ್ಸ್. ಡಿ ಆ್ಯಂಡ್ ಎಫ್ ಲಾಕ್ ಒಳಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೆ ನೋಡಿರಿ. ಓಕೆ, ಇಂಪಾರ್ಟೆಂಟ್ ಅಂದ್ರೆ ಈ ಕ್ವಶನ್ ಎಲ್ಲಿ ಕೇಳಿದಾರೆ ಅಂದ್ರೆ ಈ ಟೈಪ್ ಕ್ವಶನ್ಸ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಬಂದಿತ್ತಲ್ಲ. ಓಕೆ, ಪಿ ಯು ಬೋರ್ಡ್ ಮಾಡಲ್ ಅಂದರೆ ಈಗ ನಿಮ್ಮದು ಇದ್ರದ್ದು ಯಾವುದು ಪ್ರಿಪ್ರೇಟ್ರಿ ಎಕ್ಸಾಮ್ದೊಂದು ಕ್ವಶನ್ ಪೇಪರ್ ಇತ್ತು, ವಾಟ್ಸಪ್ ಗ್ರೂಪ್ ಹಾಕಿದ್ವಲ್ಲ, ಅಲ್ಲಿ ಕ್ವಶನ್ ಕೇಳಿದ್ರಲ್ಲ, ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂತೇಳಿ ಅದು ಕ್ವಶನ್ ಇದೆ. CuCl2 and CuCl2 and CuCl2 in aqueous medium. This question is directly copied from NCERT D and F block elements ಒಳಗೆ. ಆಪ್ಷನ್ ಬಿ ಇಸ್ ರೈಟ್. CuCl2 is ಮೋರ್ ಸ್ಟೇಬಲ್ ದ್ಯಾನ್ Cu2Cl2. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಫುಲ್ ಡೀಟೇಲ್, ಅದು ಪ್ರಾಬ್ಲಮ್ಸ್ ಅಂತೇಳಿ. ಅದು ಪ್ಲೇಲಿಸ್ಟ್ ಒಳಗಿಲ್ಲ, ಜಸ್ಟ್ ವೀಡಿಯೋ ಒಳಗೆ ಸರ್ಚ್ ಮಾಡಿರಿ ನಿಮ್ಗೆ ಸಿಗ್ತೈತಿ. ಸಿಂಪಲ್ ನಿಮಗೆ ಇಲ್ಲಿ ಬೇಕಾದ್ರೆ ಸ್ಲೈಟಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡಿರಿ. ಈಗ ನೋಡ ಹೆಂಗತ್ತಂದ್ರೆ ಕ್ವಶನ್ 60 ಅದ. ಇದ್ರೊಳಗೆ CuCl2 is a more stable. CuCl2 is a more stable than Cu2Cl2. ಆಕ್ಸಿಡೇಷನ್ ಸ್ಟೇಟ್ ಕಾಪರ್ ಎಷ್ಟು ಬಂತ? +2. ಇಲ್ಲೇನು ಬಂತ? +1 ಬಂತ ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ವೆರಿ ಸಿಂಪಲ್ ಅಂತಂದ್ರೆ ದ ಸೈಜ್ ಆಫ್ ದ Cu2+ ಈಸ್ ಸ್ಮಾಲರ್ ದ್ಯಾನ್ Cu2+1. ಈಗ Cu2+ ಇದ್ರದ್ದು ಸೈಜ್ ಏನದ? ಸ್ಮಾಲರ್ ಅದ. ನಾ ಹೇಳತ್ತೀನಿ ನೆಕ್ಸ್ಟ್ ಏನು, ದಿಸ್ ಈಸ್ ಅ ಸೈಜ್, ದಿಸ್ ಸೈಜ್ ಈಸ್ ಅ ಲಾರ್ಜರ್, ದಿಸ್ ಸೈಜ್ ಈಸ್ ಸ್ಮಾಲರ್. ಓಕೆ, ಬಟ್ ನೀವು ಹಿಂಗೆ ಗ್ರೇಟರ್ ಹಾಕಿರ ಅಂತಲ್ಲ, ಸ್ಟೆಬಿಲಿಟಿ ಇದೆ. ದಿಸ್ ಆರ್ಡರ್ ಈಸ್ ಸ್ಟೆಬಿಲಿಟಿ. ಓಕೆ, ಗುರ್ತಾಯ್ತಾ? ದ್ಯಾಟ್ಸ್ ದಿಸ್ ಆರ್ಡರ್ ಈಸ್ ಆಲ್ಸೋ ಸ್ಟೆಬಿಲಿಟಿ. ಸೈಜ್ ಈಸ್ ಸ್ಮಾಲರ್. ಅವಾಗ ಬೇಕಾತಂದ್ರೆ ನೀವು ಬೇಕಾದ್ರೆ ಹಿಂಗೆ ಬರ್ಕೊಡ್ರಿ, ಇದನ್ನು ನಿಮ್ಗೆ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ. ದಿಸ್ ಆರ್ಡರ್ ಸ್ಟೆಬಿಲಿಟಿ ಇದೆ, ಆನ್ಸರ್ಗೆ ಇದೆ, ಸ್ಟೆಬಿಲಿಟಿ ಆರ್ಡರ್ ಇದೆ, ಸ್ಟೆಬಿಲಿಟಿ ಆರ್ಡರ. ಇದು ಸೈಜ್, ಇದು ಏನು ಮ್ಯಾಟ್ರ್ ಆಗ್ತದೆ? ಇದು ಸೈಜ್ ಮ್ಯಾಟ್ರ್ ಆಗ್ತದೆ, Cu2+. ಓಕೆ ನೋಡಿರಿ, ಯಾಕೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ, ಅದಕ್ಕೆ ಹಿಂಗಾಗತ್ತೈತಿ ಅದು. ಓಕೆ, ಆಲ್ರೆಡಿ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿರಿ. ಸೈಜ್ ಈಸ್ ಸ್ಮಾಲರ್. ಓಕೆ, ಇಲ್ಲೇನು ಇಂಪಾರ್ಟೆಂಟ್ ಅಂದ್ರೆ ದ ಹೈಡ್ರೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್. ಇದ್ರೊಳಗೆ ಇಂಪಾರ್ಟೆಂಟ್ ಅಂದರೆ ಎಕ್ವಿಯಸ್ ಕ್ವಶನ್ ಕೇಳತ್ತಾನವ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಹೈಡ್ರೇಷನ್ ಎಂಥಾಲ್ಪಿ. ದ ಹೈಡ್ರೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಕ್ಯಾಟಯಾನ್. ಬರಿಬೇಕನ್ರಿ. hydration enthalpy depends on the size of cation. Cation ಮ್ಯಾಗ ಡಿಪೆಂಡ್ ಇರ್ತದೆ. ಓಕೆ, ಸೈಜ್ ಆಫ್ ದ ಕ್ಯಾಟಯಾನ್. ಮೋರ್ ವಿಲ್ ಬಿ ದ ಹೈಡ್ರೇಷನ್ ಎಂಥಾಲ್ಪಿ, ಹೆನ್ಸ್ ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ಓಕೆ, ಹೈಡ್ರೇಷನ್ ಎಂಥಾಲ್ಪಿ ನೋಡ, ಅದರೊಳಗೆ ದ ಹೈಡ್ರೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಕ್ಯಾಟಯಾನ್. ಪಾಯಿಂಟ್ ಮುಗೀತು. ಇನ್ ದಿಸ್ ಕೇಸ್ ವಿಚ್ ಈಸ್ ಹ್ಯಾವಿಂಗ್ ಹೈಯರ್ ಸೈಜ್ ಆಫ್ ದ ಕ್ಯಾಟಯಾನ್, ಇದು ಕ್ಯಾಟಯಾನ್ 2+ ಅದ. 2+ ಇರೋದ್ರಿಂದ ಏನಾಗ್ತದೆ ಗೊತ್ತದೇನ್ರಿ? ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರ್ತದೆ. ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇತ್ತಂದ್ರೆ ಸ್ಟೆಬಿಲಿಟಿನೂ ಮೋರ್ ಇರ್ತದೆ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಹೈಡ್ರೇಷನ್ ಎಂಥಾಲ್ಪಿ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ವಾಟ್? ಕ್ಯಾಟಯಾನ್. ಹೈಯರ್ ದ ಕ್ಯಾಟಯಾನ್, ಹೈಯರ್ ದ ಹೈಡ್ರೇಷನ್ ಎಂಥಾಲ್ಪಿ. ಬರ್ಕೋಬೇಕು ನೀವು ಬೇಕಾದ್ರೆ. ಹೈಯರ್ ದ ಕ್ಯಾಟಯಾನ್, higher the cation, higher the stability. Higher the cation, higher the stability. Gurtaita nenepiಟ್ಟುಕೊಂಡ್ಬಿಟ್ರೆ that's why Cu2+. ಇದು ಮುಗಿತಾ? Up to this Karnataka CET question paper is what? Completed. Next my plan is going to discuss NEET 2020 question paper discussion ಮಾಡೋಣ. 45 questions ಅದಾವ ಅಲ್ಲಿ, ಇವು 60 questions ಇರ್ತಾವೆ. ಓಕೆ, ಅಪ್ ಟು ದಿಸ್ ಇದೊಂದು ಸ್ವಲ್ಪ ಹಿಂಗಾಗಿದೆ ನೋಡಿರಿ. ಅದನ್ನು ಹೇಳಿದ್ದೀನಿ, ಅಲ್ಲಿ ನೋಡಿರಿ. ಇಲ್ಲಾಂದರೆ ಇದು 5 ಪಾಯಿಂಟ್ ನಿಮ್ಗೆ ಗೊತ್ತಾಗಿದೆ, ಹೈಡ್ರೇಷನ್ ಎಂಥಾಲ್ಪಿ ಸ್ಟೆಬಿಲಿಟಿ ಆರ್ಡರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.